ನಗಹಿರ್ಬೇನು ಗೋವರ್ಧನ ಗಿರಿಯನು ನಗಹಿರ್ಬೇನು 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 ಗೋವರ್ಧನ ಗಿರಿಯನು ನಗಹಿರ್ಬೇನು ಗೋವರ್ಧನ ನಗಹಿರ್ಬೇನು ಸಾಧ್ಯ ಮಾಡಿ ಬಿಡು. ನನಗೆ ಆ ಕಾರುಗಳ ಅವಶ್ಯಕತೆ ಇಲ್ಲ. ಇನ್ನು ಕೈಯೂ ಬೇಡ ನಮಗೆ. ಕೈಯಲ್ಲಿರುವ ಒಂದು ಬೆರಳು ಸಾಕು. ಯಾವುದಕ್ಕೂ ಕಾರಣ ಉಂಟು. ನಾನು ಮಾಡಿದ ಕೆಲಸಕ್ಕೆ. ಏನ್ ಮಾಡಿದ್ಯಾ? ಕನಿಷ್ಠ ಬೆರಳೆನಿಸಿಕೊಂಡದ್ದು ಕಿರು ಬೆರಳು. ಈ ಕಿರು ಬೆರಳಿನಲ್ಲೇ ನಾನು ಸಾಧನೆ ಮಾಡಿದವ. ಯಾವ ಸಾಧನೆ ಮಾಡಿ? ಇನ್ನೊಂದು ಸಂದರ್ಭ ಗೋಕುಲದಲ್ಲಿ ನಾನೇ ಒಂದು ನಿಯಮವನ್ನು ಬದಲಾಯಿಸಿದ್ದೆ. ಏನು? ಯಾವಾಗಲೂ ವರುಣನಿಗೆ ಹಾಗೂ ದೇವೇಶನಿಗೆ ಪೂಜೆ ಎನ್ನುವುದು ಸಲ್ಲಿಸ್ತಾ ಇತ್ತು. ಆದರೆ ಹಲವರುಗಳಿಗೆ ಪೂಜೆ ಸಲ್ಲಿಸುವ ಮೊದಲು ಒಂದು ಬದಲಾವಣೆ ಆಗಬೇಕು. ನಮಗೆ ಪ್ರತಿಯೊಂದನ್ನು ಕೊಡುವುದು ಪ್ರಕೃತಿ ಮಾತೆ. ಹಾಗಾಗಿ ಪ್ರಕೃತಿ ಪೂಜೆಯನ್ನು ಮಾಡಬೇಕು ಎನ್ನುವ ಹಾಗೆ ಹೇಳಿದವರು. ತನ್ನ ಮಾತನ್ನ ಒಪ್ಪಿ ನಮ್ಮವರೆಲ್ಲರೂ ಕೂಡ ಪ್ರಕೃತಿಗೆ ಪೂಜೆಯನ್ನು ಆರಂಭಿಸಿದರು. ಆ ಕಾಲದಲ್ಲಿ ಸಿಟ್ಟುಕೊಂಡಂತಹ ದೇವೇಶ ಆಜ್ಞೆ ಮಾಡಿದರಂತೆ ವರುಣನಲ್ಲಿ ಮಳೆ ಸುರಿಸು ಎನ್ನುವ ಹಾಗೆ. ವರುಣನಿಗೂ ಒಂದು ಕಡೆ ಸಿಟ್ಟು ಬಂದಿತ್ತೋ ಇಲ್ವಾ?
ಪೂಜೆ ಎನ್ನುವುದು ಅವರಿಗೆ ಸೇರ್ಲಿಲ್ಲ ಎಂಬ ಕಾರಣಕ್ಕಾಗಿ. ಹಾ. ಹಾಗೆ ಸಣ್ಣ ಪುಟ್ಟ ಮಳೆ ಅಲ್ಲ, ಮತ್ತೆ? ನೀನು ಬಹುಶಃ ಜೀವನದಲ್ಲಿ ನೋಡಿದ್ದೆ ಸುಳ್ಳು ಅಂತ. ಅಯ್ಯ, ಹಾ. ಒಂದು ಮಳೆ ಬಂದದ್ದು ಆ ಕಡೆ ಎಲ್ಲ ಸ್ವಲ್ಪ ಅಲ್ಲ, ನೀವು ಗೊತ್ತಾಗ್ಲಿಲ್ಲ ಅಷ್ಟೇ. ಮಳೆ ಬಂದದ್ ನೋಡಿ ಇವತ್ತು ನೀ ಬರುವುದಿಲ್ಲ ಅಂತ ತಿಳ್ಕೊಂಡೇನಲ್ಲ. ಯಾರ ನೀನು. ಆಹಾ, ಹಾ? ಅದು ನಿಮ್ಮ ಭ್ರಮೆ. ಮತ್ತೆ ಆ ಮಳೆಗೆ ಹಾ. ಪ್ರತಿ ಉತ್ತರವನ್ನು ನೀಡಿದವ ನಾನು. ಹಾ. ಹೌದು, ಸಾಕ್ಷಿ ಹಾರುವಷ್ಟು ಉಟ್ಟು ನೋಡ್ಬೇಕಾದ್ರೆ. ಯಾವ ಗಾತ್ರದ ಮಳೆ? ಸಣ್ಣ ಪುಟ್ಟ ಗಾತ್ರದಲ್ಲ, ಮತ್ತೆ? ಮುಸಲಧಾರ ಮಳೆ. ಓ, ಆನೆಯ ಸೊಂಡಿಲು ಗಾತ್ರದ ಮಳೆ. ಹೌದಪ್ಪ, ಅಂತ ಮಳೆ, ಹಾ. ಗಟ್ಟಿ ಮಳೆ. ಹಾ. ಆ ಮಳೆ ಬಂದಂತ ಸಂದರ್ಭದಲ್ಲಿ ಹಾ. ಇನ್ನೇನು ಗೋಕುಲವೇ ಮುಳುಗಿ ಹೋಗ್ತದೆ, ನಮ್ಮವರೆಲ್ಲರೂ ನೀರಿನಲ್ಲಿ ಕೊಚ್ಚಿ ಹೋಗ್ತಾರೆ ಅನ್ನುವಂತ ಕಾಲಕ್ಕೆ ಹಾ. ಅವರಿಗೆಲ್ಲ ಆಶ್ರಯ ಬೇಕೆಂಬ ಉದ್ದೇಶಕ್ಕಾಗಿ ಹಾ. ಪ್ರತಿನಿತ್ಯವೂ ನಾವು ಹೋಗ್ತಿರುವಂತಹ ಗೋವರ್ಧನ ಗಿರಿಯ ಬಳಿಯಲ್ಲಿ ಹೋದವರು ಹಾ. ಅವರೆಲ್ಲರನ್ನ ಕರ್ಕೊಂಡೇ ಹೋಗಿದ್ದೆ. ಹಾ. ಹೋದಾಗ ಮತ್ತೆ ಈ ಪ್ರಶ್ನೆ ಕೇಳಿದ್ರು ಕೇಳಿದೆ. ಹಾ, ಹೋದಾಗ ಹಾ. ತಡ ಮಾಡ್ಲಿಲ್ಲ. ಮತ್ತೆ ಆಶ್ರಯ ಬೇಕಲ್ವಾ, ಹಾ. ಮೇಲೊಂದು ಸೂರು ಬೇಕು, ಕೆಳಗೆ ನಿಲ್ಲುವುದಕ್ಕೆ ನೆಲ ಬೇಕು. ಹಾ. ಹಾಗಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಹ ಗೋವರ್ಧನ ಗಿರಿಯನ್ನೇ, ಬೃಹದಾಕಾರವಾಗಿ ಬೆಳೆದು ನಿಂತಹ ಗಿರಿ, ಹೀಗೆ ತೋರಿಸ್ತೀಯಲ್ಲ. ಹೌದು, ಆ ಗಿರಿಯನ್ನೇ ಕಿತ್ತು ಹಾ. ಹೀಗೆ ಎತ್ತಿ ಹಿಡಿದವ ನಾನು. ಹಾ. ಎತ್ತಿ ಹಿಡಿದದ್ ಮಾತ್ರ ಅಲ್ಲ, ಹಾ. ಅಲ್ಲೇ ನಾನು ಮತ್ತೊಂದು ಸಾಧನೆ ಮಾಡಿದ್ದೆ. ಏನು? ಅಲ್ಲೇ ನಿಂತ್ಕೊಂಡು ಕೊಳಲಿನ ವಾದನವನ್ನು ಮಾಡಿದ್ದೆ. ವೇಣುಧರ ಆದದ್ದು ಆಗಲೇ ನಾನು. ಹಾ, 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 ಆ, ಹಾ, ಹಾ. ಆಗ ಎಷ್ಟು ಒಂದೆರಡು ದಿನ ಅಲ್ಲ, ಹಾ. ಸತತ 3 ದಿನಗಳವರೆಗೆ. ಹಾ. ಆಮೇಲೆ ವರುಣ ಹಾಗೂ ಆ ದೇವೇಶನೇ ಸೋತು ಒಳಗೆ ಬಂದು ನನ್ನ ಪಾದತಳದಲ್ಲಿ ಬಿದ್ದು ತಪ್ಪಾಯ್ತು ಅಂತ ಬೇಡಿಕೊಂಡವರಿದ್ದಾರೆ. ಅಂತ ಸಾಧನೆ ಮಾಡಿದವ ನಾನು. ನಿನ್ನದೆಲ್ಲ ಬೇರೆ ಒಟ್ಟು ಸಣ್ಣ ಬಾಯಿಲಿ ಎಷ್ಟು ದೊಡ್ಡ ಮಾತಾಡ್ತೀಯ ನೀನು. ನಮ್ದೆಲ್ಲ ಹಾಗೆ ಸಾಧನೆ. ನೀನು ಎಷ್ಟು ಗಿರಿ ಎತ್ತಿದ್ದು? ನಾನು ಎತ್ತಿದ್ದು 1 ಗಿರಿ. ಎಷ್ಟು? 1 ಗಿರಿ. ಇಲ್ಲ, ನಮ್ಗೆ ಗೊತ್ತಾಯ್ತಿತ್ತು. ಏನ? ಮತ್ತೆ ಹೆಚ್ಚು ನಗಾಡ್ಬೇಡ. ಅಲ್ಲ, ಹಾ? ಒಂದು ಗಿರಿ ಎತ್ಕೊಂಡು ಅಯ್ಯೋಯ್ಯೋ ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ನಾನು ಎತ್ತಿದ್ದೇನೆ, ಎಂತೆಂತ ಗಿರಿಗೂ ಹೆದರುವವನಲ್ಲ ನಾನು. ಆದ್ರೆ ನೀನು ಒಂದು ಸುತ್ತಿ ಹೇಳಿ ನೀನ್ ಇದ್ ಮಾಡ್ತೀಯ. ನಾನು ಸುತ್ತಿದ್ದು ಹೇಳಿದ್ರೆ ನೀನು ಎತ್ತಿದ್ದು ಹೇಳಿದೆ. ನಾನು ಕಿತ್ತು ಎತ್ತಿದ್ದು ಹೇಳಿದ್ದೆ. ನಾನು ಮತ್ತೂ ಎತ್ತಿದ್ದನ್ನು ಹೇಳ್ತೇನೆ. ಎಂತದ್ದು? ಒಂದೆರಡು ಅಲ್ಲ. ಮತ್ತೆ ಶರಾಧಿಗೆ ಬಂದು ಎನ್ನೋಳು ಪರಮ ಸಖ್ಯವ ಗೈದನು, ಎನ್ನೋಳು ಪರಮ ಸಖ್ಯವ ಗೈದನು.
ಶರಸಿಗೆ ಸೇತುವನ್ನು ಬಂಧನಗೈಯುತ್ತಿರೆ ರಜತಾದಿಯನ್ನು. ಏ ಹುಚ್ಚು ಹುಡುಗ, ಯಾರು? ಒಂದು ಗಿರಿ ಎತ್ತಿದ್ದ. ಹೌದು. ನೀನು ಎತ್ತಿದ ಒಂದು ಗಿರಿ, ಹಾ ನಾನು ಎತ್ತಿದ ಗಿರಿ ಕೇಳಿದ್ರೆ ಹಾ ನಿನಗೆ ಆಶ್ಚರ್ಯವಾದಿತ್ತು. ನೀನು ಗಿರಿನೂ ಎತ್ತಿದ್ಯಾ? ಆ, ಹಿಂದೊಂದು ಕಾಲದಲ್ಲಿ ಹಾ ಸೀತಾನ್ವೇಷಣೆಗೆಂದು ಬಂದಂತ ಶ್ರೀರಾಮಚಂದ್ರ ಹಾ. ಸುಗ್ರೀವನ ಸಖ್ಯತೆಯನ್ನು ಮಾಡಿ ಲವಣ ಸಮುದ್ರಕ್ಕೆ ಸೇತು ಬಂಧನ ಮಾಡಬೇಕು ಹಾ. ಎನ್ನುವಂತ ಉದ್ದೇಶದಿಂದ ನಮ್ಮ 77 ಕಪಿವಾನರರು ಹಾ. 18 ಅರ್ಬುದ ಸೇನೆ ಹಾ. ಎಲ್ಲವನ್ನೂ ಒಳಗೂಡಿಕೊಂಡು ಹಾ. ಸೇತು ಬಂಧವನ್ನು ಮಾಡುವ ಸಂದರ್ಭದಲ್ಲಿ ಹಾ. ನಾನು ಹೊತ್ತು ಗಿರಿ ಎಷ್ಟು ಗೊತ್ತಾ ನಿನಗೆ? ಎಷ್ಟು? ಎಲ್ಲವರು ಹೇಳಿದ್ರು, ಹಾ. ಜಾಂಬವ ಹಾ. ಬರುವುದಕ್ಕೆ ನೀನಡ್ಡಿಲ್ಲ. ಅದೊಂದು ಹೌದು. ಹೌದು. ಹಾ, ಹಾ, ಹಾ. ಆದ್ರಿಂದ ಹಾ ನಾನು ಹೊತ್ತು ಗಿರಿ ಎಷ್ಟು ಗೊತ್ತಾ ನಿನಗೆ? ಹಾ ಪಾದದಲ್ಲಿ 2, ಹಾ ಮೊಣಕಾಲಿನಲ್ಲಿ 2, ಹಾ. ಸೊಂಟದಲ್ಲಿ 2, ಹಾ ತೋಳುಗಳಲ್ಲಿ 2, ಹಾ. ಕಂಕುಳಲ್ಲಿ 2, ಹಾ. ಭುಜದಲ್ಲಿ 2, ಹಾ. ತಲೆಯ ಮೇಲೆ 1. ಹಾ. ಇಷ್ಟು ಒಟ್ಟಾಗಿ ಎಷ್ಟಾಯ್ತು ಲೆಕ್ಕ ಮಾಡಿದೆ ಈಗ? ನಾನು ಲೆಕ್ಕ ಹಾಕ್ಲಿಕ್ಕಾಗಿಲ್ಲ. ಆ? ನಾನು ಸ್ವಲ್ಪ ಲೆಕ್ಕಾಚಾರದ ಸ್ವಲ್ಪ ಹಿಂದೆ. ಹೌದಾ? ಹಾ ನಿನ್ನಷ್ಟೆಲ್ಲ ಮುಂದಿಲ್ಲ. ಹೌದಾ? ಹಾ. ಹಾಗಾದ್ರೆ ಅಕ್ಕಿಕಾಯಿ ತಗೊಂಡು ಬಾ ನಮ್ಮ ಮನೆಗೆ, ಹಾ, ಹಾ. ಎಲ್ಲ ವ್ಯವಸ್ಥೆ ಮಾಡ್ತೆ. ವಿಚಾರ ಮಾಡಿದ್ದೇನೆ. ಈಗ ಹಾ. ಒಟ್ಟು 19 ಗಿರಿಯನ್ನೆತ್ತಿದಂತ ಜಾಂಬವ. ಹಾ 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 ಆದ್ರೂ ಸಾಕಾಗ್ಲಿಲ್ಲ. ಹಾ. ಆದ್ರೂ ಸಾಕಾಗ್ಲಿಲ್ಲ. ಹಾ. ಏನ್ ಮಾಡುವುದು ಅಂತ ಎಲ್ಲವರು ಹಾ 77 ಮಂದಿ ಕೋಟಿ ಕಪಿವಾನರು, ಹಾ. 18 ಅರ್ಬುದ ಸೇನೆ ಚಿಂತಾಕ್ರಾಂತರಾಗಿರುವಂತಹ ಸಂದರ್ಭ. ಹಾ. ತಡ ಮಾಡಲಿಲ್ಲ. ಅನತಿ ದೂರದಲ್ಲಿ ತೋರುತ್ತಿರುವಂತ ಬೆಳ್ಳಿಯ ಬೆಟ್ಟ ಹಾ. ರಜತಗಿರಿ, ಹಾ. ಅದನ್ನ ಪುಟ ಸಮೇತ ಹಾ. ಕಟ 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 ಕಟನೆ ನಡುಗಿಸಿದೆ. ಹಾ. ಅಷ್ಟೊತ್ತಿಗೆ ಅವನು ಮೇಲಿದ್ದವನಿಗೆ ಹೆದರಿಕೆ ಆಯ್ತು. ಪರಶುವನಿಗೆ ಹಾ. ಆ ಬರ್ಖ ಹಾ. ಬಂದ, ಹಾ. ನನ್ನಲ್ಲಿ ಸತ್ಯವನ್ನು ಬೆಳೆಸಿಕೊಂಡ. ಹಾ. ಆದ್ದರಿಂದ ಅವತ್ತು ರಜತಗಿರಿ ಉಳಿಯಿತು. ಅಷ್ಟು ಗಿರಿ ಎತ್ತಿ ನಾನು ಹಾ. ಮತ್ತೆ ಮಾಡಿದ್ದೇನೆ. ಬೇಡ, ನೀನು ಒಂದು ಯುಗ ಹಿಂದೋದಲ್ಲ. ಹೌದು. ನಾನು ಮತ್ತೂ ಒಂದು ಯುಗ ಹಿಂದೆ ಹೋಗ್ತೇನೆ. ಯಾವ ಯುಗ? ಹಿಂದೆ 2 ಜನ ರಕ್ತಶ್ರೀದ್ರು ಕೇಳಿರ್ಬೋದು ನೀವು. ಯಾರೋ? ದುರುಳ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಎಂಬ ಹಾ. ಅವ್ರನ್ನೆಲ್ಲ ಕೊಂದದ್ದು ನಾನೇ. ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಕೊಂದು ಮುಗಿಸಿದ್ದೇನೆ. ಹಿರಣ್ಯಾಕ್ಷನನ್ನ ಹೇಗೆ ಕೊಂದೆ? ಆ, ಯಾವುದಾಗಿ ಕೊಂದೆ? ವರಾಹನಾಗಿ ಕೊಂದೆ. ಎಲ್ಲಿ ವರಾಹ? ಆ, ಏಯ್, ಮತ್ತೊಬ್ಬನ ನರಸಿಂಹನಾಗಿ ಕೊಂದೆ. ದೊಡ್ಡವರ ಹೆಸರೇಳಿ ಬಡವ ಬೇಡಿ ತಿನ್ನುವ ಹಾಗೆ, ಹಾ. ಹುಲಿಯ ಬಣ್ಣಕ್ಕೆ ಹೇಸಿ ನರಿ ಮೈ ಪರಿಚಿಕೊಳ್ಳುವ ಹಾಗೆ, ಹಾ. ದೊಡ್ಡವರ ಸುದ್ದಿ ಹೇಳಿದ್ರೆ ಬಡಿದು ಕೊಂದ